ನೋಡ್ರಿ ಜಿಗರಿ ಪಲ್ಯ ಮಾಡಕ್ಕೆ ಈಗ ಎಲ್ಲರೂ ಸಬ್ಸಾಕತ್ತಾರ ರೀ. ಇಲ್ಲಿ ಸಾಮಾನ್ಯ ವಾಷಿಂಗ್ ಮಾಡಕತ್ತಾರೆ. ಇದು ಕೊತ್ತಂಬರಿನ ಇದೆಲ್ಲ ಹಾಕಿ ಜಿಗರಿ ಪಲ್ಯ ಮಾಡಿದ್ರೆ ಮಸ್ತ್ ಆಕೈತಿ. ಅಪ್ಪ ಬಂದ್ರೆ ಏನ್ ನೋಡಿ, ಈಗ ಸೈರಾಪ ಬಂದಿದ್ರ ಅವ್ರೆಲ್ಲ ಕೊತ್ತಂಬರಿ ಪುದೀನ ಅದನ್ನೆಲ್ಲ ಸೋಸಿ ನಮಾಜ್ ಮಾಡಿ ಬರ್ತಾರೆ ಅಂತ ಹೋದ್ರ ಅವ್ರು. ನಳ ಬಂದಿತ್ತಲ್ ಬ್ಯಾರಲ್ಲ ಅವನ್ನೆಲ್ಲ ತುಂಬಿದೆ ತೊಳೆದ. ಬಾ ಅಪ್ಪ ಒಳಗ ಮಳಿ ಬರಾಕತ್ತ, ಆಮೇಲೆ ಇದು ಮಾಡೋಣಂತ. ಬಾ ಮಮ್ಮಿ ಇಲ್ಲಿ ನೋಡ್ವಾ, ಈಗ ಹೋಗೋದ್ ಹಾಕಿನಪ್ಪ, ಮತ್ತೆ ಎಲ್ಲಿ ಹಾಕ್ಬೇಕ ಜಗನ ಇಲ್ಲ. ನಮ್ಮ ಮನೆ ಟೈಲ್ಸ್ ಅದಾವಪ್ಪ, ಒಳಗೆ ಹೊಡಿಬೇಕಂದ್ರೆ ಗುಣಕಾಲಿಲ್ಲ. ನಾವು ಕಾಯಿ ಹೊಡಿಬೇಕಂದ್ರೆ ಇದ್ರ ಮೇಲೆ ಅಡ್ಗೆ ಮಾಡಾಕ ಧಮ್ ಲಗ ಕೈಸ ಅನ್ಬೇಕ. ಕಟ್ಟದವ್ರಿ ಅವ. ನಾನು ದೊಡ್ಡ ಗುಂಡಿ ತುಂಬಿಸ್ತಾರಂತೆ, ಅವು ಗುಂಡಿ ತಗೊಂಬಂದಿಟ್ಟೆ. ನೀವು ನೋಡಿದ್ರೆ ಎಲ್ಲ ಕಡೆಗೆ ಬಳಸಾಕತ್ತಿರಲ್ಲ ಅವ್ ನೀರು. ಹೌದು, ನಾನು ಕೊಬ್ಬರಿ ಇಡಾಕತ್ತೆ. ಆಮೇಲೆ ಲಾಳಿ ಲಾಳಿ ಇರಬಾರ್ದ್ರಿ ತೆಂಗಿನಕಾಯಿ. ಇದಕ್ಕೆ ಎಳೆದಿತ್ತಂದ್ರ ಇದು ಪಲ್ಯಕ್ಕೆ ಹಾಕ್ತೇವೆ, ಲಾಳಿ ಲಾಳಿ ಆಗ್ಬಿಡ್ತತೆ. ಕಾಯಿ ನೋಡಿ ಮೇಲೆ ಸಿಪ್ಪಿ ಕರೆಯದಿರ್ಬೇಕ, ಅಂದ್ರ ಒಳಗ ದಿಪ್ಪ ಇರ್ತದೆ ಕೊಬ್ಬರಿ. ಮಮ್ಮಿ ಸಪ್ಪೆಲ್ಲ ಸೋಸು ಆತ. ಈಗ ಇದೇನೆ ತೆಂಗಿನಕಾಯಿ. ತೆಂಗಿನಕಾಯಿ ಚಿಕ್ಕ ತೆಗೆದು ಕೊಡಾಕತ್ತೇನೆ. ಚಾಚಿ ಹೆಚ್ಚಾಗತ್ತಾರ. ಬಡೆ ಮಿರ್ಚಿ ಚವಳಿಕಾಯಿ ಸ್ವಚ್ಛ ಮಾಡಾಕತ್ತಾರ. ಭಟ್ರ ಏನ್ ಮಾಡಾಕತ್ತಾರ ಇನ್ನ? ಯಾರು? ಹಾ, ಅಡಿಗೆ ಭಟ್ರ ಕುಂತಾರಲ್ಲಿ. ಕರ್ಬೋಗ ಜಿಗರಿ ಪಲ್ಯ ಮಾಡಕ್ಕೆ ಕೈಪಲ್ಯ ಅಂತೆಲ್ಲ ರೆಡಿ ಆಗೈತ್ರಿ ಇಲ್ಲಿ. ಆದ್ರೆ ಮಳೆ ಅಂತೂ ಚಿಕ್ಕ ಚಾಲೂನ ಐತಿ. ಇಲ್ಲಿ ಮಾಡಂತೂ ಸಿಕ್ಕಾಪಟ್ಟೆ ಐತಿ. ಯಾವಾಗ ಮಳೆ ಹಾಕೈತೋ ಏನು ಹೇಳಕ್ಕೆ ಬರೋಂಗಿಲ್ಲ. ಆಮ್ಯಾಗ ನಮಗೆ ಜಗ ಒಂದಿಲ್ರಿಪ್ಪ. ಇಲ್ಲಿ ಒಂದೇ ರೂಮ್ ಒಳಗೆ ಏನು ಮಾಡಿದ್ರು ಮಾಡ್ಬೇಕು. ನಾವೇನು ವಿಚಾರ ಮಾಡೀವಿ ಅಂತ ಹೇಳಿದ್ರಿ, ಈಗ ಇಲ್ಲೇ ಸ್ಕ್ರೀನ್ ಕಟ್ಟಿ ಇಲ್ಲಿ ಏನರ ಸ್ವಲ್ಪ ಡೆಕೋರೇಷನ್ ಮಾಡಿ ಬಲೂನ್ ಗಿಲೂನ್ ಹಾಕಿ ಇಲ್ಲಿ ಏನರ ಮಾಡ್ಬೇಕಂತ ವಿಚಾರ ಮಾಡೀವಿ. ಆದರೆ ಮಳೆ ನೋಡಿದ್ರೆ ಜಟಿ ಚಾಲೂನ ಐತಿ. ಹೊರಗೆ ಗಾಳಿಗೆ ಪುರ್ಮಾಸಿ ಐತಿ. ಕರೆಂಟಿಂದ ಏನು ನಂಬಿಕೆ ಇಲ್ಲ. ಪಟ ಮಸಾಲೆ ಹರ್ಕೋಬೇಕು ನೋಡಿ. ಈಗ ಕುಕ್ಕರ್ ಒಳಗೆ ಆಲೂಗಡ್ಡೆ ಕುದಿಯಕ್ಕೆ ಹಾಕೈತ್ರಿ. ಆಮೇಲೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಖಾರ ಹರಿಬೇಕು. ನಿನ್ನೆ ಸ್ವಲ್ಪ ಅರದಿದ್ದಾರೆ ನಾನು, ಅದು ಇನ್ನೊಂದು ಸ್ವಲ್ಪ ಐತಿ. ನಿನ್ನೆ ಒಂದು ಮೆಣಸಿನ್ಕಾಯಿ ತೊಗೊಂಬಂದಿದ್ದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಅರ್ದ್ರ ಆತ ಅಂತೇಳಿ ಈಗ ಮತ್ತೆ ಹಸಿ ಮೆಣಸಿನ್ಕಾಯಿ ಹುರಿಯಾಗತ್ತೇನೆ. ಮಾಮಿ ಅವ್ನ ಮೆಣಸಿನ್ಕಾಯಿ ಹುರಿದು ಅವನು ಇದ್ರಂತಿಗೆ ಬಾಳಿಗ್ಯಾಗ, ಆಮೇಲೆ ಚೌಳಿಕಾಯಿ ಅಲ್ಲೇ ಅದ್ರಾಗನ ಹುರಿದು ಬಿಡ. ಸ್ವಲ್ಪ ನೀರು ಹಾಕಿ ಫಸ್ಟ್, ಇಲ್ಲತ್ತಂದ್ರೆ ಹೋಳು ಹಂಗ ಉಳಿದು ಬಿಡ್ತಾವು ಸನೆ. ಫಸ್ಟ್ ಅದನ್ನ ಹಂಗ ಇದನ್ನ ಮಾಡು. ಬೆಳಿಗ್ಗೆಲಿಂತ ಒಟ್ಟ ಮಳೆ ಇದ್ದಿದ್ದಿಲ್ಲ. ಈಗ ಮತ್ತೆ ಚಾಲು ಆದ ಜಿಟಿ ಮಳೆ. ಒಂದಿನ ಮಳೆ ನಿಂತ್ರೆ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಕೈತ್ರಿಪ್ಪ. ಯಾಕಂದ್ರೆ ಮಾಡ್ಬೇಕಂತ ಹೇಳಿದ್ರೆ ಬೇರೆ ಜಗನೇ ಇಲ್ಲ. ಸೊ ಇದೇ ಜಾಗದಾಗ ನಾವು ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ಎಲ್ಲ ವ್ಯವಸ್ಥೆ ಮಾಡಾಕತ್ತೀವಿ. ನೋಡ್ರಲ್ಲಿ ನಮ್ಮ ನೂರು ಹೋಗಿ ಸ್ಕ್ರೀನ್ ತೊಗೊಂಬಂದ್ರಿ. ಚಲೋ ಐತಿ ಸ್ಕ್ರೀನ್, ಮಿಂಚಿಂಗ್ ಎಲ್ಲ ಚಲೋ ಐತಿ. ಆದ್ರೆ ಏನು ಮಾಡ್ತೀವಿ ನೂರ, ಮಳೆ ಚಾಲೋ ಐತಿ ಹೊರಗೆ. ಮಾಡೋಣ ಮಳೆ ಒಳಗೆ ಮಾಡೋಣ ಸೆಲೆಬ್ರೇಷನ್, ಬಿಡೋದು ಬೇಡ. ನೋಡ್ರಿ ಇವತ್ತು ಎಲ್ಲರೂ ಕೆಲಸ ಮಾಡಾಕತ್ತಾರೆ. ಸಮುದ್ರ ಮನೆಯವರಲ್ಲಿ ಚೌಳಿಕಾಯಿ ಹೊಡ್ಯಾಕತ್ತಾರೆ. ಇಲ್ಲಿ ಸಾನ್ಯಾ ಮಿಸ್ಟೇಕ್ ಆಗತ್ತಾಳೆ. ಇಲ್ಲಿ ನಮ್ಮ ಬಾಜಾರು ಬಂದು ಕೊಬ್ಬರಿ ಕೆರೆಯಾಕತ್ತಾರೆ. ಈಗ ಕೆರೆಯಾಕತ್ತಾರು, ಕಟ್ ಮಾಡಾಕತ್ತಾರು ಗೊತ್ತಿಲ್ಲ. 100K ಸೆಲೆಬ್ರೇಷನ್ ಮಸ್ತಾಗಿ ಮಾಡ್ಬೇಕು, ಗ್ರ್ಯಾಂಡಾಗಿ ಮಾಡ್ಬೇಕು ಅಂಥೇಳಿ ವಿಚಾರ ಮಾಡೀವಿ. ಆದರೆ ಏನು ಮಾಡ್ತೀರಿಪ್ಪ, ಮಳೆ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಹತ್ತಿಬಿಟ್ಟೈತಿ. ಮಳೆ ಸ್ವಲ್ಪ ಕಡಿಮೆ ಆಗತ್ತಿಲ್ಲ. ನೋಡ್ರಿ ಹೆಂಗೈತೆ ಮಳೆ ಎಲ್ಲ ಕಡೆಯೂ. ಬೆಳಿಗ್ಗೆ ಸ್ವಲ್ಪ ಬಿಸಿಲಿತ್ರಿಪ್ಪ, ಮತ್ತು ಜಟಿ ಮಳೆ ಚಾಲು ಆತ. ಎಲ್ಲ ಕಿತ್ಕೊಂಡು ಒಳಗೆ ಹೋದ್ವಿ. ಅಡುಗೆ ಮಾಡೋಕೆ ಡಬರಿ. ಆಮ್ಯಾಗ ನಮ್ಮವರು ಬರ್ತಾರೆ ರೀ. ಈಗ ನಮ್ಮವ್ರು ಬಂದ್ರೆ ಅಂತ ಹೇಳಿದ್ರೆ ಅವ್ರ ಹಿಂದೆ ಎಲ್ಲರೂ ಬರ್ತಾರೆ. ಆಮ್ಯಾಗ ನಾವು ಈ ಸೆಲೆಬ್ರೇಷನ್ ಮಾಡ್ಬೇಕಂತ ಹೇಳಿದ್ರೆ 10 ಗಂಟೆನ ಆಕೈತಿ. ಯಾಕಂದ್ರೆ ಸ್ವಲ್ಪ ಮಂದಿ ಕೆಲ್ಸಕ್ಕೆ ಹೋಗಿರ್ತಾರೆ. ಎಲ್ಲರೂ ಬರ್ಬೇಕಂತ ಹೇಳಿದ್ರೆ 10 ಗಂಟೆನ ಆಕೈತಿ. ಎಲ್ಲರೂ ಬಂದಾಗ ಕೇಕ್ ಕಟಿಂಗ್ ಮಾಡೋದು. ನಿಯಾಜೆ ನೀ ಬರ್ಬೇಕಾ? ಮತ್ತೆ ಈಗ ಆಲೂಗಡ್ಡೆ ಕುದ್ದಿರಿ. ಈಗ ಬೇಳೆ ಹಾಕೊಂಡ್ರಿ, ಕಡ್ಲಿ ಬೇಳೆ ದಾಲ್ಚಾ ಮಾಡಕ್ಕೆ ಕುದಿಯಾಕ. ಅಪ್ಪ ಇವು 1 kg ಅದ, 1 kg ಹಾಕ್ಬೇಕನ? ಕಡ್ಲಿ ಬೇಳೆ ಅಲ್ಲ ಇದಕ್ಕೆ ದಾಲ್ಚಾಕ ಎಷ್ಟು ಹಾಕ್ಲಿ? ಸ್ವಲ್ಪ ತೆಗಿಲ್ಲ, 1 ಪಾವು ಕಿಲೋದಷ್ಟೇ ಅದಿಲ್ಲ. ಹೊರಗೆ ನೋಡಿದ್ರೆ ಭಯಂಕರ ಮಳೆ ಚಾಲು ಐತಿ. ಇಲ್ಲಿ ಒಳಗೆ ನೋಡಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಅಡುಗೆ ಎಲ್ಲ ರೆಡಿ ಮಾಡಾಕತ್ತೀರಿ. ಸುಮ್ಮನೆ ಏನಿದೆ ಮಳಿ? सोना बिगाले ताई बारिश में
काय इरम बांद्रा पकड़ गया ಹಂಗ ಅಂತಾಳ್ರಿ ಆಕೆ ಇರೋ ಮೇಲೆ ಬಾಂದ್ರ ಪಕ್ಕಳ ಗಯ ಔಷಧ ಅಂತಾಳ್ರಿ ತಮ್ಮನ ಔಷಧ ಬುಲಾಲೆ ಮಮ್ಮು ಕಾನೆ ಹಾ ಜಾವನಗ ಬಿ ಬಾರಿ ಸಾರ ಬಾರ ನಾವು ಮಾಡುವಂಥ 100K ಸೆಲಿಬ್ರೇಷನ್ ಎಲ್ಲರಿಗೂ ನೆನಪಿರ್ತೈತಿ. ಯಾಕಂತ ಹೇಳಿದ್ರೆ ನಾವು ಮಾಡಾಕತ್ತಿದ್ದ ಮಳೆ ಒಳಗೆ ಮಳೆಯನ್ನು ನೋಡ್ರಿ ಫುಲ್ ಐತಿ. ಅದ್ರಾಗ ಮತ್ತು ಸೋನು ಮಳೆ ಒಳಗೆ ಆಟ ಆಡಕತ್ತಾಳೆ. ಸೋನು ಏನು ಮಾಡಾಕತ್ತಿ? ಬಸತ್ನಾಗ ಕೇಳ್ರಿ ಗದ್ದು ನಕೋ ಕೇಳಮ್ಮ. ಸರ್ದಿ ಹೋತಾ ಸರ್ದಿ ನೋಡ್ರಿ. ಅಡುಗೆ ವ್ಯವಸ್ಥೆ ಮಾಡಾಕತ್ತೀವಿ. ಹೊರಗಂತೂ ಮಳೆ ಐತ್ರಿಪ್ಪ. ನಿನ್ನೆ ಸ್ವಲ್ಪ ಮಳೆ ಕಡಿಮೆ ಐತೆ, ಹಿಂಗಾಗಿ ನಾವು ಪಲಾವ್ ಎಲ್ಲ ಹೊರಗೆ ಮಾಡ್ಕೊಂಡ್ವಿ. ಇವತ್ತು ಹೊರಗೆ ಮಾಡ್ಬೇಕಂತ ವಿಚಾರ ಮಾಡ್ತೀವಿ ಅಡುಗೆ ನಾವು. ಬಟ್ ಏನು ಮಾಡ್ತೀವಿ, ಮಳೆ ಅಂತೂ ಫುಲ್ ಜೋರು ಐತಿ. ಹಿಂಗಾಗಿ ನೋಡ್ರಿ ಈಗ ಅಡುಗೆ ವ್ಯವಸ್ಥೆ ಎಲ್ಲ ಒಳಗೈತ್ರಿ. ನೋಡ್ರಿ ಈಗ ಊಟಕ್ಕೆ ಕೊಟ್ಟೆ ನಮ್ಮ ಮಮ್ಮಿಗೆ, ಆಮೇಲೆ ನಮ್ಮ ಸೈರಾಪಗ ನಮ್ಮ ಚಾಚಿ ಊಟ ಮಾಡ್ರಂದ್ರೆ ಊಟ ಮಾಡಿ ಬಂದ್ರಂತ ಅವ್ರು. ಟಮಾಟೆ ಹಣ್ಣು ಅವನ್ನೆಲ್ಲ ಇದನ್ನ ಮಾಡ್ಕೊಡಕತ್ತಾರ ಅವ್ರು. ಸಾನಿಯ ಮಿಕ್ಸಿ ಹಾಕಾಕತ್ತಾವಲ್ಲ. ಇವು ದಾಲ್ಚಾಕ ಟಮಾಟೆ ಹಣ್ಣಿಗೆ ಪೂರ ಹಾಕೈತ್ರಿ. ಇದು ದಾಲ್ಚದ್ ನೋಡ್ರಿ. ಬೇಳೆ ಹಾಕಿದ್ನೆಲ್ಲ ಬೇಳೆ ಅಂತ ಹಣ್ಣಾಗ ಕುದ್ಬಿಟ್ಟವ್ರಿ. ಈಗ ಅವ್ನು ಮಿಕ್ಸಿಗೆ ಹಾಕಕ್ಕ ತಣ್ಣಗಾಗ್ಬೇಕಲ್ರಿ. ಒಂದು ಚಾಚಿ ಬೇರೆ ಮಾಡಾಕತ್ತಾರ. ಅವನ್ನೆಲ್ಲ ಕಟ್ಟು ಬಸ್ತ ನಜ್ಮಾ ಬಂದ್ರವ ಹಿರು ಹಿರೇ ಅಭಿ ತೂ ದೇख पकाने का पका दी नहीं ಆಕಿ ಗಾಬರಿ ಆಗ್ತಾಳ. ಏನ್ ಮಾಡಾಕತ್ತಾರ ಇವತ್ತು ಮನೆ ತುಂಬಾ ತುಂಬಿಟ್ಟಾರ. ನಾನೇ ಮನ್ಯಾಗ ನಂದ ಇತ್ತು ಎಲ್ಲ ಇಲ್ಲಿ. कल दावत बोली थी नहीं मैं दावत आग बोली थी कि नहीं बी ಚಾ ಮಾಡಿಕೊಟ್ಟೆರ್ ನಾನು. ನಮ್ಮ ನಜ್ಮಾ ಇಲ್ಲೇ ಚಿಕನ್ ತೊಳಕತ್ತಾಳ ಅಂತ. ನಜ್ಮಾ ಇಲ್ಲದ ಚಿಕನ್ ತೊಳಕತ್ತಾವಲ್ಲ. ನಳ ಐತಲ್ಲ ನಜ್ಮಾ ಇನ್ನ. ನಳನ ಐತಿ, ಮಳೆನ ಐತಿ. ನೋಡಿ ನಮ್ದೆಲ್ಲ ಅಂಗಳ. ದಾಲ್ಚದ ರೆಡಿ ಹಾಕತ್ತೈತ್ರಿ. ಈಗ ಇಲ್ಲೆಲ್ಲ ಮಸಾಲೆ ಹಾಕತ್ತ ಚಾಜಿ ದಾಲ್ಚದೇನ್ರಿ ಈಗ ಹಾಕೇನ್ರಿ ಎಲ್ಲ ನಮ್ಮ ಸಾನಿ ಅರ್ಧ ಎಷ್ಟು ತಕ್ಕ ಮಿಕ್ಸಿಗೆ ಹಾಕಿದ್ರಿ. ಈಗ ನಮ್ಮ ಮಾಮ ಮಿಕ್ಸಿಗೆ ಹಾಕತ್ತಾರ ಅರ್ಧ. ನಮ್ಮ ಆಸಿಫ್ ಬಂದರಿಪ್ಪ. ಈಗ ಬಂದೆ ಆಸಿಫ? ಹೌದಾ? ಕೆಲ್ಸಕ್ಕೆ ಹೋಗಿದ್ದೆ? ಸುಟಿ ಮಾಡಿ ಅಣ್ಣ ಚಲೋ ಆದ್ ಬಿಡಪ್ಪ. ಬೆಳಗ್ಗೆ ಬರ್ಬೇಕಿಲ್ಲ ಮತ್ತೆ? ಹಾ ಹೌದಣ್ಣ. ಅಮ್ಮಾರ ಏನ್ ಮಾಡತ್ತಿದ್ರಣ್ಣ? ಆರಾಮಾಗೈತೆ? ಮಳೆ ಸ್ಟಾಪ್ ಆತೆ. ಮತ್ತೆ ನಾವು ಹೊರಗೆ ಬಂದ್ವಿ. ಮತ್ತೆ ಮಳೆ ಬಂದ ಮತ್ತೆ ಕಿತ್ಕೊಂಡು ಮತ್ತೊಳಗೆ ಹೋಗೋದೆ. ಎಲ್ಲರೂ ಕುಂತಾರ ನೋಡ್ರಿ. ಸುಲ್ತಾನೆ ಏನು ಬಂದಿಲ್ಲ ಮ್ಯಾಗ ನೀನು? ಬಾ ಹರ್ಷ. ಎಲ್ಲಾರ ಮಮ್ಮಿಯರ ಬಂದ್ರ? ದಾದಿಮ್ಮ ಬಂದ್ರ ಆಟೋಕ? ಈಗ ಅಲ್ಲೇ ಹಾ ಚಚ್ಚಿ ಬಂದ್ರ ಆಟೋಕ್ ಬಂದ್ರೆ? ಪಕ್ಕದ ಯಾರ್ರಿ? ಅದ ಕನ್ಫ್ಯೂಷನ್ ಐತಿ. ಏನಂತ? ನಮ್ಮ ಆಶಾ ಪಕ್ಕ ಗೊತ್ತಿಲ್ಲ, ನಮ್ಮ ಬಾಬಿ ಗೊತ್ತಿಲ್ಲ, ಏನ ಸನಾನ್ ಗೊತ್ತಿಲ್ಲ. ಒಟ್ಟು ಎಲ್ಲಾರು ಕೂಡಿ ಮಾಡಕತ್ತಾರೆ. ಒಟ್ಟು ಇಲ್ಲಿ ಎಲ್ಲಾರು ನಿಂತಾರ ಅಷ್ಟ್ರು ಪಕಾತಿ. ನಜ್ಮಾ ಟೇಸ್ಟ್ ನೋಡದ. ನಜ್ಮನ್ ಮಗಳ ಹೆಂಗಾಗೈತ್ ನಜ್ಮಾ? ಉಪ್ಪು ಹಾಕ್ಬೇಕಂತ ನೋಡ್ರಿ. ಇಲ್ಲ ಉಪ್ಪು ಕುರ್ಸೋದಿಲ್ಲ. ಪಳ ಕುದಿದಂದ್ರೆ ಗೊತ್ತಾಗತ್ತಗಾರಿ. ಆಮೇಲೆ ಖಾರ ಉಪ್ಪು ಹಾಕೊಂಡ್ರಿ ಮತ್ತೆ. ಅಲ್ಲಿ ಹೊರಗೆ ದಾಲ್ಚಾ ಮಾಡಕ್ ಇಟ್ಟತ್ರಿ. ಈಗ ದಾಲ್ಚಾ ಆಗೋವರ್ಗು ಚಿಕನ್ ನೆನಿಬೇಕ್ರಿ. ಹಂಗಾಗಿ ಚಿಕನ್ ಎಲ್ಲಾ ಮಸಾಲೆ ಹಾಕಿ ಇಡ್ಬೇಕು. ಇದು ಕಸ್ತೂರಿ ಮೆಂತಿ ರೀ. ಇದು 5 kg ಚಿಕನ್ ಐತ್ರಿ. 5 kg ಚಿಕನ್ ಮಸಾಲೆ, ಉಪ್ಪು, ನೆಕ್ಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಅಲ್ಲಾನು ಮತ್ತು ಬೆಳ್ಳುಳ್ಳಿ ಎಲ್ಲಾನು ಇದ್ರೊಳಗನ ಹಾಕಿ ಇದು ಮಾಡೈತ್ರಿ. ಎರಡು
ಆಮೇಲೆ ಇದು ಹಸಿ ಖಾರ ರೀ, ನಾವು ಕಲ್ಯಾಣ ಮಾಡಾಕತ್ತೀವಲ್ರಿ, ಹಸಿ ಖಾರ ಹಾಕಿದ್ರೆ ಚಲೋ ಆಕತ್ರಿ ಕಲ್ಯಾಕ. ನೀವು ಬೇಕಂದ್ರೆ ಹಸಿ ಖಾರ ತಿನ್ಲಿಲ್ದವ್ರು ಒಣ ಖಾರ ಹಾಕೋಬಹುದು. ಇಲ್ಲ ಮಾಮ, ಅಲ್ಪ ಖಾರ ಭಾಳ ಐತಿ. ಗುಂಡ್ರು ಮೆಣಸಿಕಾಯಿ ಇದು ಅದು. ಅರ್ಶಿನ ಪುಡಿ ರೀ. ಬಡಾ ಕ್ಯಾನ್ ದೇ ಪುದೀನ ಗರಂ ಮಸಾಲ ಧನಿಯಾ ಪೌಡರ್. ಅದರಲ್ಲಿ ಕೊತ್ತಂಬರಿ ಪೇಸ್ಟ್ ಐತೆ ನೋಡಿಲ್ಲ, ರುಬ್ಬಿದ್ದು ಅದ್ರಾಗ ಐತೆ ನೋಡಿ. ಒಂದೂವರೆ ಇಲ್ಲ 2 ಪ್ಯಾಕೆಟ್ ಹಾಕೋಬೇಕ್ರಿ ಧನಿಯಾ ಪೌಡರ್, ಕೊತ್ತಂಬರಿ ಪೇಸ್ಟ್ ಇದೆ. ಇದರ ರುಚಿ ಆಗತ್ತಲ್ಲ ಈಗಿಂದೆಲ್ಲ ನ್ಯಾಚುರಲ್. ಡಬ್ರ ಸಾಮನೆ ಕೈಲೆ ಚಕಲ. ಇವತ್ತೆಲ್ಲರೂ ಕೆಲಸ ಮಾಡಾಕತ್ತಾರೆ. ಅಲ್ಲಿ ಒಳಗೆ ಚಿಕನ್ ಕಲಿಯ ಆಮ್ಯಾಗ ಇಲ್ಲಿ ಏನ್ರಿಪ್ಪ ಅಂತ ಹೇಳಿದ್ರೆ, ಇಲ್ಲೇನ್ರಿ ಇದು ಜಿಗ್ರಿ. ಇಲ್ಲಿ ಜಿಗರಿ ಮಾಡಾಕ್ತಾರೆ. ಜಿಗರಿ ಮಾಡಾಕ ನೋಡ್ರಿ ಎಷ್ಟು ಮಂದಿ ಅದಾರೆ. ಜಿಗರಿ ಮಾಡಾಕ ಯಾಸ್ಮೀನ್, ಬಾಬ್ಯಾರ ಇವರೆಲ್ಲ ಅದಾರೆ. ಅದೇ ನಜ್ಮಾಯಲ್ಲಿ ಬಾಂಡೆ ಸಿಕ್ಕಾಕತ್ತಾಳ್ರಿ ಬಾಂಡೆ. ಈಗ ಜಿಗರಿ ಮಾಡಾಕ ಏನೇನು ಬೇಕಂತ ಹೇಳಿದ್ರೆ, ಆಲೂಗಡ್ಡಿ, ಉಳ್ಳಾಗಡ್ಡಿ, ಚೌಳಿಕಾಯಿ, ಆಮ್ಯಾಗ ಮೆಂತ್ಯ, ಗುಲ್ಬರ್ಗ. ಹೌದು ಹೆಚ್ಚಿದ ಈರುಳ್ಳಿ. ಅಡಿಗೆ ಮಾಡಕ್ ಕುಂತ್ರೆ ಗ್ಯಾಸ್ ಒಂದು ಖಾಲಿ ಹಾಕತ್ತಿ ಬಿಡ್ತಿರ್ಪ. ಇದು ಸಣ್ಣ ಊರಾಕತ್ತೈತೆ, ಅದಕ್ಕೆ ಚಾಚೇರ್ ಮನೆಗೆ ಐತೆ ತುಂಬಿದ್ದೆ. ಈಗ ನಮ್ಮ ಮನೆಯವ್ರು ತೊಂಬರಕ್ ಹೊಂಟಾರ ರೀ. ಅದನ್ನ ತಳಗಿಟ್ಟು ಅದು ತುಂಬಿ ತೊಗೊಂಡ್ಬಿಡ. ಮತ್ 3 ತಿಂಗಳ ಆತದ ಹಚ್ಚಿ ಸಿಲಿಂಡರ್. ಅರ್ಷಿ ಪಪ್ಪಾಜಿ ಮನ್ಯಾಗ ಅದಾರ, ಎಲ್ಲಾರು ಕೂಡಿ ಪಪ್ಪಾಜಿ ಹೋಟೆಲ್ ಕರ್ಕೊಂಡ್ ಹೋಗ್ಬಿಟ್ರಿ ಇವತ್ತ. ಏನಂದ್ರು ಹೂ ಅಂದ್ರನ? ಸ್ವಸ್ಥರ ಮೇಲೆ ಬಾಳ ಜೀವ ಅದಾರ ಪಪ್ಪಾಜಿ, ಇಲ್ಲ ಅನ್ನಂಗಿಲ್ಲ ಅವ್ರ. ಲೈಟ್ ಆಗಿ ಡೆಕೋರೇಟ್ ಮಾಡ್ಬೇಕಂತ ವಿಚಾರ ಮಾಡೀವ್ರಿ. ಸೊ ಹಿಂಗಾಗಿ ನೂರ್ ಅಹಮದ್ ಆಮ್ಯಾಗ ಮುನ್ನಾ ಕಡೆ ಹೋಗ್ಯಾರಿ ಡೆಕೋರೇಟ್ ಮಾಡೋ ಸಾಮಾನ್ ತರಕ್ಕೆ. ಅವ್ರು ಬಂದ್ರಿಪ್ಪ ಅಂತ ಹೇಳಿದ್ರೆ ಇಲ್ಲೆಲ್ಲ ಡೆಕೋರೇಟ್ ಮಾಡ್ಬೇಕು ನೋಡ್ರಿ. ಈಗ ಡೆಕೋರೇಟ್ ಅಂದ್ರು ಅಂತಾಪರ ಏನ್ ಮಾಡಂಗಿಲ್ರಿ, ಲೈಟ್ ಆಗಿ ಮಾಡ್ತೀವಿ. ಓಹೋ ಅರಿಪ್ಪ ಏನ್ ಮಾಡಾಕ್ತೀರಿ? ಆರ್ಯಪ್ಪ ನೋಡ್ರ, ಆರ್ಯಪ್ಪ ಶಾಕ್ ಆಗ್ಬಿಟ್ಟಾಳ. ಊಟದಾಗ ವಿರಾಟಿ ಬಾಳ್ದವಲ್ಲ, ದಾಲ್ಚಾ, ಖಲಿಯಾ, ಜಿಗರಿ ಪಲ್ಯ, ಆಮ್ಯಾಗ ಒಗ್ಗರ್ನೆ ರೈಸ್, ಸ್ವೀಟ್ ಒಳಗೆ ಕೇಕ್, ರೊಟ್ಟಿ ಏನ್ ಮೇಡಮ್ ಬುಟ್ಟಿ. ಹೊರಗೆ ಜಿಡ್ಡಿ ಮಾಡಿ ಚಾಲು ಐತಿ. ಬಿಸಿ ಬಿಸಿ ಚಾ ಮಾಡಿ ಎಲ್ಲಾರು ಕೂಡ. ಚಾ ಮಾಡತ್ತಿ ಬೆಸ್ಟ್. ಜಿಗರಿ ಪಲ್ಯ ತೊಂಬರ್ತಾರೆ ಚಾ ಕುಡಿ. ಬಂದು ಅಡಿಗೆ ಮಾಡಕ್ಕೆ ಒಂದು ಚಮಚ ಮುರುದ್ದೆ. ತಳಗ ಜಗ್ಗದ ಚಮಚ ಬಾಬ್ಯಾರ ಅವ್ರಿಗಂತಾರ, ಅವ್ರು ಇವ್ರಿಗಂತಾರೆ. ಹಂಗಲ್ಲ, ತಳಗ ಜಗ್ಗದ ಚಮಚ ತೊಂಬರ ಅಂತವ್ರಿ. ನೋಡಲ್ಲಿ ಏನ್ ಚಿಂತೆ ಮಾಡ, ಮುರಿ ಎಷ್ಟ ಅದ ತಳಗೆಲ್ಲ ಹೊಸ ಅದಾವ, ತೊಂಬರ್ತೀವಿ ನಾವು. ಆಲ್ರೆಡಿ ಕುಕ್ಕರ್ ಬರ್ತೀವಿ, ಸಿಲಿಂಡರ್ ಬಂದೈತಿ, ಆಮೇಲೆ ಒಂದೆರಡು ತಾಟ ಅದಾವ. ಒಳ್ಳೆ ಎಣ್ಣಿ ಅಷ್ಟ ಅಷ್ಟ ಪಕಾತಿ ಕೊನೆ ಬೈತಾನ ನೋಡ್ರಿ. ಇಲ್ಲಿ ಯಾರು ಪಕಾತಿ ಅಂತೇಳಿ ಇನ್ನೂ ಕನ್ಫ್ಯೂಸ್ ಆಗೈತೆ ನಮಗೆ.
ನಮ್ಮ ಆಶಾ ಅಂತ ನಾಪಕತೆ ಅಂತೇಳಿ, ನಮ್ಮ ಬಾವ್ಯಾರ ಅಂತ ನಾಪಕತೆ ಅಂತೇಳಿ, ಈಗ ನಮ್ಮ ಬೇಜಾರು ಬಂದವ್ರಿ ನಾಪಕತೆ ಅಂತೇಳಿ. ಅಡಿಗೆ ಯಾರು ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಯಾರ ಮಾಡ್ರಿ ಚಂದಾಗಿ ಮಾಡ್ರಿ. ಅರಿಶಾ ಛತ್ರಿ ಮುರಿದೈತಿ, ಮುರಿದ ಛತ್ರಿ ಹೆಚ್ಚಿದ ಈರುಳ್ಳಿ ಚಮಚಲಾಗಿ ಬೇಡ ಬೇಜಾನ ತಿನ್ನಿಯಲ್ಲ ಬೇಜಾನೆ ಸುಮ್ಮನೆ ಸುಮ್ಮನೆ ಬೇಜಾನ ಅಗಾಡಿಸ್ತಾರೆ. ಹೆಂಗ ಅಗಾಡ್ತಾರ ಅವ್ರೆ, ಹೆಂಗ ಅಗಾಡ್ತಾರ ಅಂತ ಹೇಳಿದ್ರು ಅವ್ರೆ. ಖತ್ತರ್ನಾಗ ಅಗಾಡಿಸ್ತಾರೆ ಬೇಜಾನೆ. ಸುರಜ್ ಬರಿ ನೋಡಿ ಈಗ ಅಗಾಡ್ತಾರ ಅವ್ರೆ. ತಿಳ್ಕೊಂಡ್ರಿ ಇವ್ರು ಹೇಳ್ತಾರೆ. ಅಡಿಗಾಡ್ಸೋ ಕೆಲಸ ಇದ್ರೆ ಬಚಾನ ಕೇಳ್ರಿ ನೀವು. ಬಚಾನೆ ಜೋರ್ ನಗಾಕಿ ಈಗೇನ್ರಿಪ್ಪ ಅಂದ್ರೆ ದಾಲ್ಚಾ ಆಗೈತ್ರಿ. ಹಂಗಾಗಿದೆ ಸ್ವಲ್ಪ ಇದು ಕಲಿಯ ಒಂದು ಆತ ಅಂತ ಹೇಳಿದ್ರೆ ಇಡಬೇಕ್ರಿ. ಜಿಗ್ರಿ ಪಲ್ಯ ಅಂತ ಇಲ್ಲಿ ಮಸ್ತ್ ರೆಡಿ ಆತ್ರಿಪ್ಪ. ನೋಡ್ರಿ ನಮ್ಮ ಅಪ್ಪ ಅದನ್ನ ಮಸಾಕತ್ತಾರ, ಅದನ್ನ ಹಿಂಗ ಮಸ್ತ್ ಅದ ಜಿಗ್ರಿ ಪಲ್ಯ ಮಸ್ತ್ ರುಚಿ ಆಗಾದ್ರೆ. ಎಲ್ಲ ಹಾಕಿ ಕುಕ್ಕರ್ ಒಳಗೆ ಹಾಕಿ ಹಿಂಗ ಮಸ್ತ್ ಬಿಟ್ಟಿವಿ ಅಂದ್ರೆ ಬರೀ ಜಿಗ್ರಿ ಪಲ್ಯದಾಗನ ಊಟ ಮಾಡ್ಬೋದ, ರುಚಿ ಆಗತ್ ನೋಡ್ರಿ. ಅದ್ರ ನಮ್ಮ ಸೈರಪ್ಪ ಭಾಳ ಮಸ್ತ್ ಮಾಡ್ತಾರೆ ಜಿಗ್ರಿ ಪಲ್ಯ. ನಮ್ಮ ಸಾನೆ ಇಲ್ಲಿ ಸಂಜೆ ಮುಂದೆ ಹಾಕೊಳಕ್ ಡ್ರೆಸ್ ಚಾಯ್ಸ್ ಮಾಡಾಕತ್ತಾಳ್ರಿ. ಇಬ್ರು ಡಿಸ್ಕಸ್ ಮಾಡಾಕತ್ತಾರ, ಅರ್ಶಿಯ ಸಾನೆ ಕೂಡಿ. ಅವ್ನು ಹಾಕೊಂತಿ ನಮ್ಮ ಬೈಜಾನವ್ರಿಗೆ ಇವತ್ತು ರಾತ್ರಿ ಡ್ಯೂಟಿ ಹೋಗ್ಬೇಕ ಏನೇ, ಅವ್ರು ಇಲ್ಲಿ ಊಟ ಮಾಡೋಬೇಕಂತ ನಿರ್ಧಾರ ಮಾಡ್ಯಾರ. ಹಿಂಗಾಗಿ ಅವ್ರು ಅಟೆಂಡ್ ಮಾಡತ್ತಾರ. ಈಗ ಫಸ್ಟ್ ಮಾಡ್ತಾರ ಎಲ್ಲಿ ಹೋದ್ರು ಏನು ನಾಪತ್ತೆ ಆಗ್ಬಿಟ್ರೆ ಸುಮ್ಮನೆ ಫಸ್ಟ್ ಅಡಿಗೆ ಮಾಡ್ತಾರ ಎಲ್ಲಿ ಹೋದ್ರು ಏನು ನಾಪತ್ತೆ ಆಗ್ಬಿಟ್ರೆ ಅವ್ರೆ. ನಮ್ಮ ಬೈಜಾನ್ರ ಬಿಟ್ರೆ ಕುಕಿಂಗಿಗೆ ನೋಡ್ರಿ. ಕಲಿಯಾ ಏನ್ರ ಟೇಸ್ಟ್ ಆಗ್ಲಿಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನಮ್ಮ ಬೈಜಾನರೇ. ಯಾಕಂದ್ರೆ ಕಲಿಯಾ ಮಾಡೋದಿದ್ದು ಅವ್ರೆ. ಅಳಗಾಡಿಸ್ತಾರ್ರಿ ಇವ್ರೆ, ಹಿಂಗ ಅಳಗಾಡಿಸ್ತಾರ್ರಿ, ಮಸ್ತ್ ಅಳಗಾಡಿಸ್ತಾರ್ರಿ. ನಮ್ಮ ನೂರಮ್ಮದೊಂದು ಡೆಕೋರೇಟಿಂದ ಟೆನ್ಷನ್. ಡೆಕೋರೇಟ್ ಮಾಡಿದ್ರೆ ಮಾಡ್ತಾನೆ. ಈಗ ಸ್ಕ್ರೀನ್ ತಮ್ಮಂದಾನೆ, ಗನ್ ತಮ್ಮಂದಾನೆ, ಟಿಕ್ಸು ತಮ್ಮಂದಾನೆ, ಬಲೂನ್ ತಮ್ಮಂದಾನೆ, ಆಮ್ಯಾಗ ಅಲ್ಲಿ ಡೆಕೋರೇಟ್ ಮಾಡಕ್ಕೆಲ್ಲ ತಮ್ಮಂದಾನೆ. ನೋಡೋಣ ಡೆಕೋರೇಟ್ ಹೆಂಗ್ ಮಾಡ್ತಾನೆ ಅಂತ ಹೇಳಿ. ಅವ ಇಲ್ಲೇ ಕುಂತ್ಬಿಟ್ರಲ್ರಿ ನೀವು? ಕುಂತ್ ಬಿಡ್ಬಿ ಹತ್ತಾಕ ಇದು ಆಕತಿ ಅಂತ ಹೇಳಿ ಇಲ್ಲೇ ಕುಂತಿ ಅಡಿಗೆ ಆಗ್ಲಿ ಅಂತಂದು. ಅಯ್ಯ ಅಡಿಗೆ ಮಾಡಲ್ ಬಾಳ ಮಂದಿ ಅದಾರ ಬಿಡ್ರಿ ಅಲ್ಲಿ ಮ್ಯಾಲೆ. ಪುಪ್ಪದಿ ಕುಂತ್ಬಿಟ್ಟಾರ ಕಲಿಯಾ ಮಾಡಾಕ. ಅಯ್ಯೋ ಚಲೋ ಆತ್ ಬಿಡಿ. ಇವತ್ತೇನ್ ನಿಮ್ ನಸೀಬ್ ಹರ್ನಾಳಿಗೆ ಬಾ. ಎಲ್ಲ ಟೊಮೆಟೊ ಹಣ್ಣಿನ ಮಸಾಲೆ ಎಲ್ಲ ಒಳಗೆ ಇಟ್ಕೊಂಡ್ ಬರೀ ಚಿಕನ್ ಕುದ್ಸಕತ್ತಿ ಬಿಟ್ಟಾರ್ರಿ ಅವ್ರ. ಅಯ್ಯೋ ಚಲೋ ಆತ್ ಬಿಡು ಅತ್ತಾಗ. ಮತ್ತ ಅದನ್ನ ಯಾವಾಗ ಹಾಕ್ಬೇಕು? ಈಗ ಕೊಟ್ಟು ಬಂದಿನ್ರಿ ಹಾಕ್ರಿ ಅಂತಂದೇಳಿ. ಅಯ್ಯೋ ಸುಮ್ಮನ ನೆನಪ ಇಲ್ಲ ನೋಡ್ ನನಗ ಅನ್ನಕತ್ಯಾರ್ರಿ. ಏನ್ ಮಾಡ್ತಿದಿ? ಅದ ಕಲೆ ಹೆಂಗ ಆಕತ್ತೇನ್ರಿ ಇವತ್ತ? ಆಕತಿ ಚಲೋ ಆಕತಿ. ಅವ್ ಕೈ ಹಚ್ಚಾಗತ್ತ ಬಾಗಿ ಚಲೋ ಆಕತಿ ಅಡಿಗೆ ಇವತ್ತ ಮಸ್ತ್ ಆಕತಿ. ಸೀರ್ ಚಂದಾಗೈತ್ ನೋಡಮ್ಮ, ಸೀರ್ ಚಂದಾಗೈತ್ ನೋಡ್ರಿ. ನಾನ ಹಂಗಾಗೈತಿ ಹಂಗ ಇತ್ತ ಉಟ್ಕಂದ್ರ ಅತ್ತಂತ ಉಟ್ಕೊಂಡ್ ಬಂದಿ. ಚಲೋ ಆತ್ ಬಿಡ್ರಿ ಉಟ್ಕೊಂಡ್ ಬಂದದ್ದು ಚಲೋ. ಅವ್ ಹಾಕ್ಯಾಳಿಲ್ವಾ? ಹಾಕೊಂಬರಕತ್ತಮ್ಮ. ಹಾಕ್ಯಾಳಿಲ್ಲ ಇಟ್ಟು ಬಂದನಿ. ಇಲ್ಲಿ ತಗೊಂಬಂದಿರಿಲ್ರಿ? ಇಲ್ಲಪ್ಪ ತಂದಿಲ್ಲ. ಹಾಕ್ಯಾಂಬಕೈತ್ ಬಿಡ್ರಿ. ಇಲ್ಲ ಹಂಗ ಇಟ್ಟು ಬಂದಿ. ನೀನು ಚಿಕನ್ ಪಲ್ಯ ಆಗದ್ರಾಗ ಅಂದ್ರ ಬರೀ ನೆಕ್ಕೆ ಅರ್ಥ ಹೋಗದ್ ಬಿಡ್ ಸೇರ್ವಾ. ಟೇಸ್ಟ್ ಮಾಡಕ್ ಅರ್ಥ ಹಾಕೈತಿ. ಅದೆಲ್ಲ ಹಾಕಿದ ಮ್ಯಾಗ ಮತ್ತೆ ಹಾಕ್ತಾರೆ. ಪೂರ ಖಾಜಿನ ಹಾಕೈತಿ. ನಾವ್ ಹೇಳ್ತೇವೆ, ಗೈಡೆನ್ಸ್ ಕೊಡ್ತೇವೆ. ಏನ್ ಗೈಡೆನ್ಸ್ ಕೊಡ್ತೀರಿ ಬಿಡ್ರಿ. 16,000 ತಿರುಗಿಸೋದ, 16,000 ಉಪ್ಪು ಹಾಕದ. ಟೇಸ್ಟ್ ಇದನ್ ಪಾಟ್ ಹಾಕ್ರಿ ಅಪ್ಪ. ಅಲ್ಲಿ ಪಾಟ್ ಹಾಕ್ರಿ, ಪಾಟ್ ಅಲ್ಲಿ ಒಳಗ ಕುಂದ್ರ ಬಾರ. ಅದ್ ಹಾಕ್ರಿ ನೋಡ್ರಿ. ಚಿಕನ್ ಪಲ್ಯ ಆತ, ಈಗ ಜಿಗ್ರಿ ಪಲ್ಯ ಆತ, ಆಮೇಲೆ ದಾಲ್ಚಾ ಆತ. ಈಗೇನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಲಾಸ್ಟ್ ಅನ್ನ ಮಾಡದ್ರಿ. ಯಾಕಂದ್ರೆ ಅನ್ನ ಫಸ್ಟ್ ಮಾಡಿದ್ರೆ ಆರಿ ಬಿಡ್ತೈತ್ರಿ, ಮೊದ್ಲ ಥಂಡಿ ಐತಿ. ಹಂಗಾಗಿ ಲಾಸ್ಟ್ ಅನ್ನ ಮಾಡದ್ರಿ. ಈಗ ಅನ್ನ ಮಾಡಕ್ ಇಡಾಕತ್ತಾರ ನೋಡ್ರಿ. ಅದಕ್ಕೆ ಬೇಕಂತಂದ್ರೆ ಪಲಾವ್ ಇದೆ ಬೇಕಂತ ಐತಿರಲ್ಲ, ಐತಲ್ಲ ತುಂಬ ಇಲ್ಲಂದ್ರೆ ಪಟ್ ರೈಸ್ ಮಸ್ತ್ ಆಗ್ಬೇಕು.
ಏಲಕ್ಕಿ ಲಾಂಗ್ ಬೇಕಂತೆ, ಪಲಾವ್ ಎಲೆ ಬೇಕಂತೆ. ನಮ್ಮ 100K ಸೆಲಿಬ್ರೇಷನ್ನೇ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತಿ. ಯಾಕಂತ ಹೇಳಿದ್ರೆ ನಮ್ಮ ಬೈಗಣ್ಣರು ಒಂದು ಕಾರ್ಯಕ್ರಮದಾಗ ಅಡುಗೆ ಮಾಡಿಲ್ಲ, ಏನು ಮಾಡಿಲ್ಲ ಅವ್ರೆ. ನಮ್ಮ 100K ಸೆಲಿಬ್ರೇಷನ್ ಒಳಗೈತಲ್ಲ ತಮ್ಮ ಕೈಲಿ ತಾವು ಅಡುಗೆ ಮಾಡಾಕ್ತಾರೆ. ನೋಡಿ ವಿಡಿಯೋ ನೋಡಿದ್ರಂದ್ರೆ ಇದು ಏನ್ರಿ ಸಾಹೇಬ್ರ ಅಡಿಗೆ ನೀವು ಮಾಡತ್ತೀರಿ ಅಂತೇಳಿ ಮಾಡ್ಲಲ್ಲ ಮಸ್ತ್ ಆಕೈತಿ. ನೋಡಿದ್ರೆ ಫೋನ್ ಬರೋದು ಚಲೋ ಅಪ್ಪ ನಮಗೆ. ಅಡುಗೆ ಮಾಡಕ್ಕೆ ಬರ್ರಿ ಅಂತ ಹೇಳ್ರಿ. ಹೊರಗಲ್ಲಿ ಅಡುಗೆ ಮಾಡಾಕತ್ತಾರೆ. ಮತ್ತೇನು ಮಾಡಾಕ್ತೀನಿ ನೀನು ಇಲ್ಲಿ? ಅಮ್ಮ ನೋಡ್ರಪ್ಪ, ಅಲ್ಲಿ ಖಾರ ಆಗಿರ್ತೈತೆ ಸ್ವಲ್ಪ, ಎಲ್ಲ ಗಂಡ್ಮಕ್ಳು ಅದು ಊಟ ಮಾಡೋದಂತೇಳಿ ಸ್ವಲ್ಪ ಖಾರ ಹೆಚ್ಚಿಗೆ ಹಾಕಿ ಮಾಡಿರ್ತಾರೆ ಇವತ್ತು ಶೇರ್ವಾನ. ಅಮ್ಮ ಖಾರ ಉಣ್ಣಂಗಿಲ್ಲಲ್ರಿ, ಅದಕ್ಕೆ ಅಮ್ಮ ಸಂಬಂಧ ಚಿಕನ್ ಎತ್ತಿಟ್ಟಿದ್ದೆ ನಾನೀಗ. ಅಮ್ಮ ಸಂಬಂಧ ನಾನು ಇಲ್ಲಿ ಸಾರು ಮಾಡಾಕತ್ತೀನಿ. ಅಂದ್ರೆ ನಮ್ಮ ಅವ್ರಿಗೆ ಸಬ್ ಬೇಕಲ್ಲ. ಆಗಲ್ಲಾಗ ಇಲ್ಲಿ ಗದ್ದಲ ಐತೆ, ಎಲ್ಲರೂ ಅಡುಗೆ ಮಾಡತ್ತಿದ್ರೆ. ಸೊ ಈಗ ಅಡುಗೆ ಮಾಡೋದೆಲ್ಲ ಕಂಪ್ಲೀಟ್ ಆಯ್ತು. ನಾವು ಹಿಂಗೆ ಮಾಡೋಣ, ಕೇಕ್ ಕಟ್ಟಿಂಗ್ ಇಲ್ಲೇ ಮಾಡೋಣ. ಏನ ಊಟದ ದಿವಸ ತಗೊಂಡು ಮಾಡೋಣ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ಮಳಿ ಬಂತಂತ ಹೇಳಿದ್ರೆ ಸ್ವಲ್ಪ ಅರ್ಧ ಮುರ್ಧ ಆಕೈತಿ. ಏನ ಊಟಕ್ಕೆ ಕುಂತ ಮತ್ತೆ ಎಪ್ಸೋದು ಸರಿ ಹಂಗಲ್ಲ, ಏಳಾಸ್ಮ ಸರಿ ಅನ್ಸಂಗಿಲ್ಲ. ಬೇಕಾದಷ್ಟು ಮಳಿ ಬರ್ಲಿ, ಏನ್ ಪ್ರಾಬ್ಲಮ್ ಆಗಂಗಿಲ್ಲ. ಸಾಕು. ಅವನ್ನೆಲ್ಲ ಡಬ್ರಿ ಹುಡುಗರೆಲ್ಲ ಸುಲ್ತಾನ್ ಅದಾರ, ಒಂದೊಂದ್ ಡಬ್ರಿ ತೊಳಗ್ ಹೋಗಿ ಇಟ್ಟು ಇಲ್ಲಿ ಇದೆಲ್ಲ ಖಾಲಿ ಮಾಡಿ ಇದನ್ನ ಮಾಡ್ಬಿಡ್ರಿ. ಆಯ್ತು ಆಗ್ಲಿ ತಮ್ಮ. ಈಗ ನೋಡ್ರಿ ಅಡುಗೆ ಮಾಡೋದೆಲ್ಲ ಕಂಪ್ಲೀಟ್ ಆತ್ರಿ. ಎಲ್ಲರೂ ಹೇಗಾರಿಗೆ ರೆಡಿ ಆಗಾಕೆ ಫಟ್ ಎಲ್ಲರೂ ರೆಡಿ ಆಗಿ ಬಂದ್ರು ಅಂತ ಹೇಳಿದ್ರೆ ಕೇಕ್ ಕಟಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡಿ ಊಟದ ದೇವಸ್ಥಾನ ತೊಗೊಂಡು ಮಾಡ್ಬಿಡೋದಂತೆ. ಈಗೇನು ಅಮ್ಮಾಗ ಸಾರು ಅನ್ನ ರೆಡಿ ಮಾಡಿದ್ವಿ, ಅಡುಗೆ ಆತ, ಎಲ್ಲರೂ ರೆಡಿ ಆಗಕ್ಕೆ ಹೋದ್ರೆ ಆಮ್ಯಾಗ ಈಗ ನಾನು 100 ಕೊಡಿ ಎಲ್ಲ ಕಟ್ಕೊಂತೇವೆ ಇಲ್ಲಿ. ಇನ್ನು ಮಟ ಕೇಕ್ ಎಲ್ಲ ಐತಿ. ಕೇಕ್ ನಸ್ರಿಗೆ ಹೇಳಿರಿ, ಮತ್ತೆ ಅವ್ರು ರೆಡಿ ಮಾಡ್ಬೇಕಲ್ಲ, ರೆಡಿ ಮಾಡ್ಸ್ಕೊಂಡ್ ತೊಂಬರ ಅಂತ ಬರ್ತಾರ ತಗೊಂಡು. ನೀವು ಅಲ್ಲಿ ಮಟ ಎಲ್ಲ ಕಟ್ರಿ, ಎಲ್ಲ ರೆಡಿ ಆದ್ರೆ ಈಗ ನಾವೇ ರೆಡಿ ಆಗದ ನಮ್ದು ಇನ್ನು ಇದಾತಲ್ರಿ. ಇಲ್ಲ ಮತ್ತೆ ಹೆಚ್ಚು ಕಡಿಮೆ ಆಗೋದೆ. ಆಮ್ಯಾಗ ಎಲ್ಲರೂ ತಮ್ಮ ಟೈಮಿಗೆ ಕರೆಕ್ಟ್ ಬಂದ್ರೆ ಸಾಕ, ಎಲ್ಲರೂ ಬರ್ತಾರೆ. ಏನ ಈಗೇನಪ್ಪ ಅಂದ್ರೆ ಕೇಕ್ ರೊಟ್ಟಿ ಬಂದ್ರೆ ಎಲ್ಲ ಊಟದ ವ್ಯವಸ್ಥೆ ಕಂಪ್ಲೀಟ್ ಆದಂಗೆ ಆಕೈತಿ. ಈ ಸ್ವಲ್ಪ ಇದು ಅನ್ನ ಅಳಿತಂದ್ರ ಈ ಸಿಲಿಂಡ್ರ್ ಆಮೇಲೆ ಒಲಿ ಅದನ್ನೆಲ್ಲ ತೆಗೆದು ಇಲ್ಲೆಲ್ಲ ಸ್ವಲ್ಪ ನೀರ್ ಹಾಕಿದ ಮಾಡ್ಬಿಡನ್ರಿ. ಇನ್ನೊಂದು ಅನ್ಕೊಂತಾನೆ ಮಳಿ ಅಂತ ಹೇಳಿದ್ರೆ ಇಲ್ಲೇ ಊಟ ಕೊಟ್ಟಿದ್ರೆ ಮಸ್ತ್ ಆಕಿತ್ತೆ. ಭಾರಿ ಹಾಕಿತ್ರಿ, ಅದ ದೊಡ್ಡ ಆಸೆ ಇಟ್ಕೊಂಡಿದ್ದೆ. ಮತ್ತೆ ಮಳೆಗಾಲ ಹಿಂಗಾರಿ. ಸರಿ ಯಾವಾಗ ಹೋಗ್ಬೇಕು ದೇವಸ್ಥಾನ. ಹಲೋ